ಒಂದ್ ವೇಳೆ ನೀವು ನಾನು ಕೂಡ ಟಾಪರ್ ಆಗಬೇಕು ಎಂದು ಯೋಚನೆ ಮಾಡ್ತಾ ಇದ್ರೆ, ವಿದ್ಯಾರ್ಥಿ ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡಬೇಕು ಎಂದು ಯೋಚನೆ ಮಾಡ್ತಾ ಇದ್ರೆ, ಈಗ ನಿಮ್ಮ ಗೋಲ್ಸ್ ಅದು ಏನೇ ಆಗಿರ್ಲಿ, ಆದರೆ ಈ ವಿಡಿಯೋವನ್ನ ಎಂಡ್ ವರೆಗೆ ತಪ್ಪದೆ ನೋಡಿ. ಏಕೆಂದ್ರೆ ಈ ವಿಡಿಯೋ ಗೇಮ್ ಚೇಂಜರ್ ಆಗಬಹುದು. ನೋಡಿ, ಏನ್ ಓದ್ಬೇಕು ಅನ್ನೋದು ಸಮಸ್ಯೆ ಅಲ್ಲ, ಏಕೆಂದ್ರೆ ಎಲ್ಲರಿಗೂ ಗೊತ್ತು ನನ್ನ ಸಿಲೆಬಸ್ ಏನು, ಏನೆಲ್ಲ ಓದ್ಬೇಕು ಅನ್ನೋದು. ಜೊತೆಗೆ ನೀವು ಸ್ಕೂಲ್ ಮತ್ತೆ ಕೋಚಿಂಗೂ ಹೋಗ್ತಾ ಇರಬಹುದು, ಆದರೂ ಯಾಕೆ ಕೆಲವೊಬ್ರು ಎ ಗ್ರೇಡ್ ನಲ್ಲಿ ಪಾಸ್ ಆಗ್ತಾರೆ, ಕೆಲವೊಬ್ರು ಬಿ ಗ್ರೇಡ್ ನಲ್ಲಿ ಪಾಸ್ ಆಗ್ತಾರೆ, ಕೆಲವೊಬ್ರು ಸಿ ಗ್ರೇಡ್ ನಲ್ಲಿ ಪಾಸ್ ಆದ್ರೆ ಕೆಲವೊಬ್ರು ಫೇಲ್ ಆಗ್ತಾರೆ. ಏಕೆಂದ್ರೆ ಟೈಮ್ ಮತ್ತೆ ಎನರ್ಜಿ ಕೆಟ್ಟ ಕೆಲಸದ ಮೇಲೆ ಉಪಯೋಗ ಆಗ್ತಾ ಇರಬಹುದು. ಅದಕ್ಕಾಗಿ ಫೋಕಸ್, ಕಾನ್ಸಂಟ್ರೇಷನ್, ಕನ್ಸಿಸ್ಟೆನ್ಸಿ, ಓದಲು ಆಸಕ್ತಿ ಬಾರದೇ ಇರೋದು, ಇಂತಹ ಸಮಸ್ಯೆಗಳು ವಿದ್ಯಾರ್ಥಿಗಳು ಫೇಸ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ತಿರ ಎನರ್ಜಿ ಮತ್ತೆ ಟೈಮ್ ಎರಡೂ ಇವೆ, ಆದರೆ ಇದು ಈ ವಿಷಯಗಳ ಮೇಲೆ ಹೋಗ್ತಾ ಇದೆನಾ ಹೇಗೆ? ಗೇಮಿಂಗ್, ಸೋಷಿಯಲ್ ಮೀಡಿಯಾ, ಲವ್, ವಾರ್, ಮಾಸ್ಟರ್ಬೇಷನ್, ಲೇಜಿನೆಸ್, ಪ್ರೊಕಾಸ್ಟಿನೇಷನ್, ಆಲ್ಕೋಹಾಲ್ ಮತ್ತೆ ಸಿಗರೆಟ್, ಈ ವಿಷಯಗಳಲ್ಲಿ ಯಾರಾದರೂ ಸಿಲುಕಿದ್ರೆ ಅವರ ಬಳಿ ಅಷ್ಟೊಂದು ಎನರ್ಜಿ ಇರೋದಿಲ್ಲ ಪೂರ್ತಿ ಪೊಟೆನ್ಶಿಯಲ್ ನಿಂದ ಓದುವಷ್ಟು ಅಥವಾ ಯಾವುದಾದ್ರೂ ಒಂದು ಸ್ಕಿಲ್ ಕಲಿಯುವಷ್ಟು. ನೋಡಿ, ವಿದ್ಯಾರ್ಥಿಗಳಿಗೆ ಎರಡು ವಿಷಯ ಬೇಕು. ಒಂದು ಕಾನ್ಸಂಟ್ರೇಷನ್, ಎರಡು ಮೆಮೊರಿ. ಕಾನ್ಸಂಟ್ರೇಷನ್ ಏಕಾಗ್ರತೆಯಿಂದ ಓದಲು ಸಹಾಯ ಮಾಡುತ್ತೆ. ಎರಡು ಮೆಮೊರಿ, ಏನೆಲ್ಲ ಓದಿದ್ದೀರಾ ಅದನ್ನ ಜಾಸ್ತಿ ಸಮಯದವರೆಗೆ ನೆನಪು ಇಟ್ಟುಕೊಳ್ಳಲು ಸಹಾಯ ಮಾಡುತ್ತೆ. ಅದಕ್ಕೆ ಯೋಗ ಮಾಡುವುದರಿಂದ ಈ ಎರಡು ವಿಷಯಗಳಲ್ಲಿ ನೀವು ಮಾಸ್ಟರ್ ಆಗಬಹುದು. ನೋಡಿ, ಯೋಗ ಮಾಡುವುದರಿಂದ ಮನಸ್ಸು ಶಾಂತವಾಗಿರುತ್ತೆ, ಮನಸ್ಸು ಆಚೆ ಇರುವ ವಿಷಯಗಳಿಂದ ಬೇಗ ವಿಚಲಿತಗೊಳ್ಳುವುದಿಲ್ಲ. ಇದರಿಂದ ಏಕಾಗ್ರತೆ ಜಾಸ್ತಿ ಆಗುತ್ತೆ ಮತ್ತೆ ಯಾವುದೇ ಒಂದು ವಿಷಯದ ಪ್ರತಿ ಧ್ಯಾನ ಕೇಂದ್ರೀಕರಿಸಬಹುದು. ಒಂದ್ ವೇಳೆ ನೀವು ಓದುವುದರಲ್ಲಿ ವೀಕ್ ಆಗಿದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, 100% ಏಕಾಗ್ರತೆ ಜಾಸ್ತಿ ಆಗುತ್ತೆ. ಆಗ ಓದುವುದರಲ್ಲಿ ಆಸಕ್ತಿ ಹೆಚ್ಚಿಸಲು ಯಾವುದೇ ಒಂದು ವಿಡಿಯೋ ನೋಡುವ ಅವಶ್ಯಕತೆ ಇರೋದಿಲ್ಲ. ನೋಡಿ, ಯಾವಾಗ ಮನಸ್ಸು ವಿಚಲಿತ ಆಗುವುದು ಕಡಿಮೆ ಆಗುತ್ತೆ, ಆಗ ಮನಸ್ಸು ಯಾವುದೇ ಒಂದು ವಿಷಯದ ಪ್ರತಿ ಏಕಾಗ್ರ ಆಗಲು ಪ್ರಾರಂಭ ಆಗುತ್ತೆ. ಎರಡು ಮೆಮೊರಿ. ನೋಡಿ, ನಮ್ಮೊಳಗೆ ಯಾವಾಗ ಕೆಟ್ಟ ಅಭ್ಯಾಸ ಇರುತ್ತೆ ಮತ್ತೆ ಅದನ್ನು ನಾವು ಪದೇ ಪದೇ ಮಾಡಿದಾಗ ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಇದರಿಂದ ಮೆಮೊರಿ ವೀಕ್ ಆಗಲು ಪ್ರಾರಂಭ ಆಗುತ್ತೆ. ಅದಕ್ಕೆ ಯೋಗ ಕೆಟ್ಟ ಅಭ್ಯಾಸಗಳನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ ಮತ್ತೆ ಒಳ್ಳೆಯ ಅಭ್ಯಾಸಗಳನ್ನ ನಿರ್ಮಾಣ ಮಾಡುತ್ತೆ. ನೆನಪಿರ್ಲಿ, ಒಂದು ಕೆಟ್ಟ ಅಭ್ಯಾಸ ಇನ್ನೊಂದು ಕೆಟ್ಟ ಅಭ್ಯಾಸವನ್ನು ಜನ್ಮ ನೀಡುತ್ತೆ ಮತ್ತೆ ಒಂದು ಒಳ್ಳೆಯ ಅಭ್ಯಾಸ ಇನ್ನೊಂದು ಒಳ್ಳೆಯ ಅಭ್ಯಾಸವನ್ನು ಜನ್ಮ ನೀಡುತ್ತೆ. ಅದಕ್ಕೆ ನನ್ನ ಅನಿಸಿಕೆ ಆಗಿದೆ, ನಿಮ್ಮಲ್ಲೂ ಒಳ್ಳೆಯ ಅಭ್ಯಾಸಗಳು ಡೆವಲಪ್ ಆಗಬೇಕು ಅನ್ನೋದು. ಈಗ ನಾನು ನಿಮಗೆ ಇಂತಹ ಯೋಗಗಳನ್ನ ಹೇಳ್ತೀನಿ. ಇದರಿಂದ ನಿಮ್ಮ ಏಕಾಗ್ರತೆ ಮತ್ತೆ ನೆನಪಿನ ಶಕ್ತಿ ಎರಡೂ ಜಾಸ್ತಿ ಆಗುತ್ತೆ. ನೀವು ಫಿಸಿಕಲಿ ಫಿಟ್ ಆಗಬಹುದು ಮತ್ತೆ ನಿಮ್ಮ ಕೆಟ್ಟ ಅಭ್ಯಾಸಗಳು ದೂರ ಆಗುತ್ತೆ. ಪಾಯಿಂಟ್ ನಂಬರ್ 1, ಭ್ರಮರಿ ಪ್ರಾಣಾಯಾಮ. ಈ ಆಸನವನ್ನು ಮಾಡುವಾಗ ನಾವು ಉಸಿರು ಬಿಡುತ್ತೇವೆ, ಆಗ ಧ್ವನಿ ಉತ್ಪತ್ತಿ ಆಗಬೇಕು. ಅಂದ್ರೆ ಗಂಟಲಿನಲ್ಲಿ ಬಿಗ್ ಬ್ಲ್ಯಾಕ್ ಬೀನ ಹಾಗೆ ಧ್ವನಿ ಬರಬೇಕು, ಅಂದ್ರೆ ಒಂದು ಜೇನುದುಂಬಿಯ ಹಾಗೆ. ಇದು ನಿಮ್ಮ ಮೈಂಡ್ ಮತ್ತೆ ದೇಹದ ಮೇಲೆ ಶಾಂತವಾದ ಪ್ರಭಾವ ಬೀರುತ್ತೆ. ನೋಡಿ, ಭ್ರಮರಿ ಪ್ರಾಣಾಯಾಮದ ಅನೇಕ ಲಾಭಗಳಿವೆ. ಇದರಿಂದ ಫೋಕಸ್, ನೆನಪಿನ ಶಕ್ತಿ ಮತ್ತೆ ಆತ್ಮ ಅನುಶಾಸನದಲ್ಲಿ ಸುಧಾರಣೆ ಆಗುತ್ತೆ. ಬ್ಲಡ್ ಪ್ರೆಷರ್, ಸ್ಟ್ರೆಸ್, ಎಕ್ಸಾಸ್ಷನ್ ಅಂದ್ರೆ ಸುಸ್ತು ದೂರ ಮಾಡುತ್ತೆ. ಜೊತೆಗೆ ಇದು ನರ್ವಸ್ ಮೇಲೆ ಹೆಲ್ತಿ ಪ್ರಭಾವ ಬೀರುತ್ತೆ. ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಹಾಗಿದ್ರೆ ಇದನ್ನ ಮಾಡಲು ನೀವು ಒಂದು ಶಾಂತವಾದ ಸ್ಥಾನದಲ್ಲಿ ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿ ಬೆನ್ನು ನೇರವಾಗಿ ಇಟ್ಟು ತಮ್ಮ ಎರಡು ಹೆಬ್ಬೆರಳನ್ನ ತಮ್ಮ ಕಿವಿ ಒಳಗೆ ಇಟ್ಟು ಕಿವಿಯನ್ನ ಮುಚ್ಚಬೇಕು. ಅಂದ್ರೆ ಆಚೆಯ ಧ್ವನಿಯನ್ನ ನಿಲ್ಲಿಸಬೇಕು. ಮತ್ತೆ ತೋರು ಬೆರಳು ಹಾಗೂ ಮಧ್ಯದ ಬೆರಳಿನಿಂದ ಕಣ್ಣು ಮುಚ್ಚಬೇಕು. ಕಣ್ಣುಗಳ ಮೇಲೆ ಜಾಸ್ತಿ ಭಾರ ಹಾಕಬಾರ್ದು. ಮತ್ತೆ ಒಂದು ದೀರ್ಘ ಉಸಿರು ಒಳಗೆ ತಗೊಳ್ಬೇಕು. ಮತ್ತೆ ಉಸಿರು ಬಿಡುವಾಗ ಕಿರುಬೆರಳು ಮೂಗಿಗೆ ನಿಧಾನವಾಗಿ ಹಿಡಿದು ಧ್ವನಿ ಮಾಡ್ತಾ ಉಸಿರು ಆಚೆ ಬಿಡಬೇಕು. ಮತ್ತೆ ನೀವು ಅದನ್ನ ಅಲ್ಲಿವರೆಗೆ ಮಾಡಬೇಕು ಎಲ್ಲಿವರೆಗೆ ನಿಮಗೆ ಮತ್ತೆ ಉಸಿರು ತಗೊಳ್ಳುವ ಅವಶ್ಯಕತೆ ಬರೋದಿಲ್ಲ. ಮತ್ತೆ ಒಂದು ದೀರ್ಘ ಶ್ವಾಸ ತಗೊಳ್ಬೇಕು. ಧ್ವನಿ ಮಾಡ್ತಾ ಉಸಿರು ಆಚೆ ಬಿಡಬೇಕು. ಮತ್ತೆ ನೀವು ಇದನ್ನ 3-4 ನಿಮಿಷ ಮಾಡಬೇಕು. ನೋಡಿ, ಇದು ತುಂಬಾ ಸುಲಭ ಆಗಿದೆ, ಜೊತೆಗೆ ಎಫೆಕ್ಟಿವ್ ಕೂಡ ಆಗಿದೆ. ಇದನ್ನ ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆ ಮಾಡಬಹುದು, ಇಲ್ಲ ಊಟ ಮಾಡಿ 3-4 ಗಂಟೆ ಸಮಯ ಆದ್ಮೇಲೆ ಮಾಡಬಹುದು. ಇದನ್ನ ವಿದ್ಯಾರ್ಥಿ ಹಾಗೂ ವಯಸ್ಕರು ಪ್ರತಿಯೊಬ್ಬರು ಮಾಡಬಹುದು. ಏಕೆಂದ್ರೆ ಧ್ವನಿ ಉತ್ಪತ್ತಿ ಆಗುವುದರಿಂದ ಶರೀರ, ಆತ್ಮ ಮತ್ತೆ ಮನಸ್ಸಿನ ಮೇಲೆ ಶಕ್ತಿಶಾಲಿ ಪ್ರಭಾವ ಬೀರುತ್ತೆ. ಭ್ರಮರಿ ಪ್ರಾಣಾಯಾಮದಿಂದ ಉತ್ಪತ್ತಿ ಆಗುವ ಧ್ವನಿ ಡಿಟಾಕ್ಸಿಫೈ ಫೈರ್ ನ ರೂಪದಲ್ಲಿ ಕೆಲಸ ಮಾಡುತ್ತೆ. ಮಿದುಳಿನಲ್ಲಿ ಇರುವ ನಕಾರಾತ್ಮಕ ವಿಚಾರಗಳನ್ನ ದೂರ ಮಾಡುತ್ತೆ. ಪಾಯಿಂಟ್ ನಂಬರ್ 2, ಸೂರ್ಯ ನಮಸ್ಕಾರ. ನೋಡಿ, ಸೂರ್ಯ ದೇವ ಊರ್ಜೆಯ ಎಲ್ಲಕ್ಕಿಂತ ದೊಡ್ಡ ಕೇಂದ್ರ ಬಿಂದು ಆಗಿದ್ದಾನೆ. ಅದಕ್ಕೆ ಪ್ರಾಚೀನ ಋಷಿಮುನಿಗಳು ಕೂಡ ಸೂರ್ಯ ದೇವರ ಪೂಜೆ ಅರ್ಚನೆ ಮಾಡ್ತಾ ಇದ್ರು. ಸೂರ್ಯ ನಮಸ್ಕಾರ ಅಂದ್ರೆ ಸೂರ್ಯನಿಗೆ ನಮಸ್ಕರಿಸುವುದು. ನೋಡಿ, ಇದು ಯಾಕಿಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಇದು ಒಂದೇ ಸಲ 12 ಯೋಗ ಆಸನಗಳನ್ನ ಮಾಡಬಹುದು ಮತ್ತೆ ಇದು ಅನೇಕ ಉಪಯೋಗ ನೀಡುತ್ತೆ. ಇದರಿಂದ ಶರೀರದ ಎಲ್ಲಾ ಭಾಗಗಳಿಗೂ ವ್ಯಾಯಾಮ ಆಗುತ್ತೆ. ಇದರ ಲಾಭದ ಬಗ್ಗೆ ತಿಳಿಯುವುದು ಆದರೆ ಇದು ಶರೀರವನ್ನು ಮತ್ತೆ ಮನಸ್ಸನ್ನ ಸದೃಢವಾಗಿ ಇಡುತ್ತೆ. ದೇಹದ ಭಂಗಿಯನ್ನ ಸುಧಾರಣೆ ಮಾಡುತ್ತೆ ಮತ್ತೆ ಬ್ಯಾಲೆನ್ಸ್ ನಿರ್ಮಾಣ ಮಾಡಲು ಸಹಾಯ ಮಾಡುತ್ತೆ. ಜೊತೆಗೆ ನಿಮ್ಮನ್ನ ಫಿಸಿಕಲಿ ಫಿಟ್ ಆಗಿಡುತ್ತೆ. ಇದರ 12 ಪ್ರಕಾರಗಳು ಈ ತರ ಇವೆ, ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಸೂರ್ಯನ ಕಡೆಗೆ ಮುಖ ಮಾಡಿ ಇದನ್ನ ಮಾಡಬೇಕಾಗುತ್ತೆ. ಈ 12 ನಮಸ್ಕಾರ ಪೂರ್ಣಗೊಳಿಸಿದ ನಂತರ ಸೂರ್ಯ ನಮಸ್ಕಾರದ
ಆಸನದ ಒಂದು ಚಕ್ರ ಕಂಪ್ಲೀಟ್ ಆಗುತ್ತೆ. ತಮ್ಮ ಕ್ಷಮತೆಯ ಅನುಗುಣವಾಗಿ ಎಷ್ಟು ಸಲ ಬೇಕಾದ್ರೂ ನೀವು ಇದನ್ನ ಮಾಡಬಹುದು. ಮತ್ತೆ ಇದನ್ನ ನೀವು ಯಾವುದಾದ್ರೂ ಒಂದು ಒಳ್ಳೆಯ ವಿಡಿಯೋ ನೋಡುವ ಮೂಲಕ ಪೂರ್ಣಗೊಳಿಸಬಹುದು. ಪಾಯಿಂಟ್ ನಂಬರ್ 3, ಪದ್ಮಾಸನ ಅಂದ್ರೆ ಲೋಟಸ್ ಪೊಸಿಷನ್. ಇದೊಂದು ಕ್ರಾಸ್ ಲೆಗ್ ಮುದ್ರೆ ಆಗಿದೆ. ಅಂದ್ರೆ ಎರಡು ಕಾಲುಗಳು ಸರಿಯಾಗಿ ಇಡಬೇಕು ಮತ್ತೆ ಬೆನ್ನು ಮೂಳೆ ನೇರವಾಗಿ ಇರಬೇಕು. ಈ ಭಂಗಿಯಲ್ಲಿ ಕುಳಿತುಕೊಂಡು ನೀವು ಬೇರೆ ಬೇರೆ ಪ್ರಾಣಾಯಾಮಗಳನ್ನ ಮಾಡಬಹುದು ಮತ್ತೆ ಧ್ಯಾನ ಕೂಡ ಮಾಡಬಹುದು. ನೋಡಿ, ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಆಗ್ಬಹುದು. ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಇದು ಸರಳವಾಗುತ್ತೆ. ಈ ಆಸನದಲ್ಲಿ ನೀವು ಎಷ್ಟು ಸಮಯ ಬೇಕು ಅಷ್ಟು ಸಮಯ ಕುಳಿತುಕೊಳ್ಳಬಹುದು. ಇದು ಕುಳಿತುಕೊಳ್ಳುವ ಒಂದು ಪರ್ಫೆಕ್ಟ್ ಆಸನ ಆಗಿದೆ. ಜೊತೆಗೆ ಇದರ ಅನೇಕ ಲಾಭಗಳಿವೆ. 1, ಮನಸ್ಸಿನ ಏಕಾಗ್ರತೆ ಜಾಸ್ತಿ ಆಗುತ್ತೆ. 2, ಬ್ರಹ್ಮಚರ್ಯದ ಪ್ರಾಪ್ತಿಯ ಅನುಭವ ಆಗುತ್ತೆ. ಏಕೆಂದ್ರೆ ಮನಸ್ಸಿನಿಂದ ನಿಧಾನವಾಗಿ ಕೆಟ್ಟ ಯೋಚನೆಗಳು ಮಾಯ ಆಗಲು ಪ್ರಾರಂಭ ಆಗುತ್ತೆ. ಬುದ್ಧಿ ಜಾಸ್ತಿ ಆಗುತ್ತೆ. ಜೊತೆಗೆ ಅದು ಸಾತ್ವಿಕ ಆಗಿರುತ್ತೆ. ಇನ್ನು ಅನೇಕ ಲಾಭಗಳಿವೆ. ಈ ಪದ್ಮಾಸನನ್ನ ನೀವು ಬೆಳಿಗ್ಗೆ ಮಾಡಿದ್ರೆ ಒಳ್ಳೆಯದು. ಏಕೆಂದ್ರೆ ಬೆಳಿಗ್ಗೆ ಇದನ್ನ ಮಾಡುವುದರಿಂದ ಅನೇಕ ಪ್ರಾಣಾಯಾಮಗಳನ್ನ ಒಟ್ಟಿಗೆ ಮಾಡಬಹುದು. ಇಲ್ಲ ನಿಮಗೆ ಯಾವುದು ಮಾಡಲು ಆಗಲಿಲ್ಲ ಅಂದ್ರೆ ಕೇವಲ ಪದ್ಮಾಸನದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಉಸಿರಿನ ಮೇಲೆ ಧ್ಯಾನ ಮಾಡಿ. ಉಸಿರು ನಿಧಾನವಾಗಿ ಒಳ ಬರುವುದರ ಮೇಲೆ ಮತ್ತೆ ನಿಧಾನವಾಗಿ ಆಚೆ ಹೋಗುವುದರ ಮೇಲೆ ಧ್ಯಾನ ಮಾಡಬೇಕು. ಪಾಯಿಂಟ್ ನಂಬರ್ 4, ಸರ್ವಾಂಗ ಆಸನ. ಈ ಆಸನ ಬ್ರೈನ್ ಒಳಗೆ ರಕ್ತ ಸಂಚಾರ ಸುಧಾರಣೆ ಮಾಡುತ್ತೆ. ಇದರಿಂದ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಮಿದುಳಿಗೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಿಗುತ್ತೆ. ಇದರಿಂದ ಬ್ರೈನ್ ಸರಿಯಾಗಿ ಕೆಲಸ ಮಾಡುತ್ತೆ. ಸ್ಕಿನ್ ಗ್ಲೋ ಆಗುತ್ತೆ. ಏಕೆಂದ್ರೆ ತ್ವಚೆಗೂ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಿಗುತ್ತೆ. ಜೊತೆಗೆ ಪೂರ್ತಿ ದೇಹದ ರಕ್ತ ಸಂಚಾರ ಸರಿಯಾಗಿ ಇರುತ್ತೆ. ಇದಕ್ಕಿಂತಲೂ ಎಫೆಕ್ಟಿವ್ ಆಗಿದೆ ಶೀರ್ಷಾಸನ. ಆದರೆ ಮೊದಲಿಗೆ ನಾನ್ ನಿಮ್ಗೆ ಶೀರ್ಷಾಸನ ಯಾಕೆ ರಿಕಮೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಮೊದಲಿಗೆ ನಿಮ್ಮ ಬ್ಯಾಲೆನ್ಸ್ ತಪ್ಪಬಹುದು. ಇದರಿಂದ ಶರೀರದಲ್ಲಿ ಮತ್ತೆ ಕತ್ತು ಭಾಗಕ್ಕೆ ನೋವು ಆಗಬಹುದು. ಅದಕ್ಕೆ ಮೊದಲಿಗೆ ನೀವು ಯೋಗದ ಪ್ರಾಕ್ಟೀಸ್ ಮಾಡಿ. ಯಾವಾಗ ಬ್ಯಾಲೆನ್ಸ್ ಮಾಡಲು ಆಗುತ್ತೆ ಅಥವಾ ಶರೀರ ಫ್ಲೆಕ್ಸಿಬಲ್ ಆದ್ರೆ ನೀವು ಶೀರ್ಷಾಸನದ ಪ್ರಾಕ್ಟೀಸ್ ಮಾಡಬಹುದು. ನೋಡಿ, ಈ ಆಸನದಲ್ಲಿ ನೀವು 30 ರಿಂದ 60 ಸೆಕೆಂಡ್ ಅಷ್ಟೇ ಇರಬೇಕು. ಇದನ್ನ ಮಾಡಲು ವಾಶ್ರೂಮ್ಗೆ ಹೋಗಿ ಬಂದ ನಂತರ ಹೊಟ್ಟೆ ಪೂರ್ತಿ ಫ್ರೆಶ್ ಮತ್ತೆ ಖಾಲಿಯಾಗಿ ಇರಬೇಕು. ಅಂದ್ರೆ ಇದನ್ನ ಮಾಡುವ ಸರಿಯಾದ ಸಮಯ ಕೂಡ ಬೆಳಿಗ್ಗೆನೆ ಆಗಿದೆ. ಒಂದ್ ವೇಳೆ ನೀವು ಬೆಳಿಗ್ಗೆ 30 ರಿಂದ 60 ಸೆಕೆಂಡ್ಗಳು ಇದಕ್ಕೆ ನೀಡಿದ್ರೆ ನಿಮಗೆ ಸ್ವತಃ ಅನುಭವ ಆಗುತ್ತೆ ಮೊದಲಿನಕ್ಕಿಂತ ಇವಾಗ ಸರಿಯಾಗಿ ಇದ್ದೇನೆ ಅನ್ನೋದು. ಜೊತೆಗೆ ಸ್ಕಿನ್ ಗ್ಲೋ ಆಗುತ್ತೆ. ಮಿದುಳಿನ ವರ್ಕಿಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಇದನ್ನ ಮಾಡಲು ಸಮತಟ್ಟಾದ ಭೂಮಿ ಮೇಲೆ ಮಲಗಿ ತಮ್ಮ ಕೈಗಳನ್ನು ಈ ತರ ಅಗಲ ಮಾಡಿ ಮತ್ತೆ ತಮ್ಮ ಕಾಲುಗಳನ್ನ ನಿಧಾನವಾಗಿ ಮೇಲೆ ಮಾಡ್ತಾ ತಮ್ಮ ಎರಡೂ ಕೈಗಳಿಂದ ಬೆನ್ನಿನ ಭಾಗಕ್ಕೆ ಸಪೋರ್ಟ್ ಕೊಡಬೇಕು. ಏಕೆಂದ್ರೆ 90 ಡಿಗ್ರಿಯ ಆಂಗಲ್ ರಚನೆ ಆಗಲು ನೋಡಿ, ಮೊದಲಿಗೆ 90 ಡಿಗ್ರಿಯ ಆಂಗಲ್ ನಿರ್ಮಾಣ ಆಗೋದಿಲ್ಲ. ಆದರೆ ನಿರಂತರ ಪ್ರಯತ್ನದಿಂದ 90 ಡಿಗ್ರಿಯ ಆಂಗಲ್ ನಿರ್ಮಾಣ ಆಗುತ್ತೆ. ಒಂದ್ ವೇಳೆ ಆಗಲಿಲ್ಲ ಅಂದ್ರೂ ಟೆನ್ಷನ್ ತಗೊಳ್ಬೇಡಿ. ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗಿದ್ರೆ ಈ 4 ಆಸನ ಗೇಮ್ ಚೇಂಜರ್ ಆಗಬಹುದು. ನಿಮ್ಮ ಪರ್ಫಾರ್ಮೆನ್ಸ್ ನಲ್ಲಿ ಮತ್ತೆ ಕೆಲವೇ ದಿನಗಳಲ್ಲಿ ಕೆಟ್ಟ ಅಭ್ಯಾಸಗಳಿಂದ ಮುಕ್ತಿ ಸಿಗಲು ಪ್ರಾರಂಭ ಆಗುತ್ತೆ. ಮತ್ತೆ ನಿಮ್ಮಲ್ಲಿ ಒಂದು ಬೇರೆ ತರದ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟಪಟ್ಟು ಫಾಲೋ ಮಾಡಿ. ಬಾಯ್ ಬಾಯ್.